ಪ್ರಕೃತಿಯಾಗಲಿ ಪ್ರಕೃತಿಯ ತಪ್ಪಲಲ್ಲಿ ಇರುವ ದೇವಾಲಯಗಳಾಗಲಿ ಆ ಎರಡೂ ಕಡೆ ಅದನ್ನು ಗೌರವಿಸುವವರು ಮಾತ್ರ ಹೋಗಬೇಕು. ಒಂದು ವೇಳೆ ಅದನ್ನು ನೀವು ಗೌರವಿಸಲಿಲ್ಲ ಅಂತಾದರೆ ಅದು ವಾಪಸ್ಸು ಕೊಡುವ ಕಪಾಲ ಮೋಕ್ಷವನ್ನು ತಡ್ಕೊಳ್ಳಿಕ್ಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ. ಆ ಕಪಾಲ ಮೋಕ್ಷ ಕೊಡಬೇಕಾದ್ರೆ ಯಾರೂ ಕೂಡ ನಮ್ಮನ್ನು ಕಾಪಾಡಲಿಕ್ಕಾಗೋದಿಲ್ಲ, ಭಗವಂತನೂ ಕೂಡ ಕಾಪಾಡೋದಿಲ್ಲ. ಏಕೆಂದರೆ ಪ್ರಕೃತಿ ಮತ್ತು ದೇವಸ್ಥಾನ ಇವೆರಡೂ ಕೂಡ ಭಗವಂತನ ಆವಾಸ ಸ್ಥಾನ. ಅದನ್ನು ನಾವು ಟೂರಿಸಮ್ ಸ್ಪಾಟ್ ಮಾಡಿದರೆ ಅಲ್ಲಿ ಹೋಗಿ ಪ್ರಕೃತಿಯ ಮೇಲೆ ಮಾಡಬಾರದ ಅತ್ಯಾಚಾರ ಎಲ್ಲ ಮಾಡಿ ಬರ್ತೇವೆ, ಬಿಸಾಕಬಾರದನ್ನೆಲ್ಲ ಬಿಸಾಕಿ ಬರ್ತೇವೆ. ನಾವು ಹೋಗಲಿಕ್ಕೆ ನಮಗೆ ವ್ಯವಸ್ಥೆ ಬೇರೆ ಅಲ್ಲಿ ಮಾಡಿಟ್ಟಿರ್ತಾರೆ. ಇವೆಲ್ಲದರ ಪರಿಣಾಮ ಪಾಪ ಅಮಾಯಕವಾದ ಅಲ್ಲಿಯ ಸ್ಥಳೀಯ ಜನರು ನರಕವನ್ನು ಅನುಭವಿಸಬೇಕಾಗತ್ತೆ. ಅವರು ಇಡುವ ಪ್ರತಿ ಒಂದೊಂದು ಕಣ್ಣೀರಿದೆಯಲ್ಲ, ಅವರ ಕಣ್ಣೀರಿಟ್ಟಾಗ ಆ ಶಾಪ ಇದೆಯಲ್ಲ,